ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ತುಂಬ ಜನ ಊಟ ಯಾವ ರೀತಿ ಮಾಡಬೇಕು ಸಣ್ಣ ಆಗಬೇಕಂದ್ರೆ ಅಂತ ಕೇಳ್ತಾ ಇದ್ರಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಡಿಯೋ ಅಂತ ಹೇಳ್ಬೋದು. ಸೊ ನಾನು ಯಾವ ರೀತಿ ಊಟ ಮಾಡ್ತಿದ್ದೆ 1 ವರ್ಷವರೆಗೂ ಅಂತ ಸೊ ಇವತ್ತು ನಿಮ್ಮ ಜೊತೆ ಶೇರಿಂಗನ್ನು ಮಾಡ್ಕೋತಾ ಇದ್ದೀನಿ. ಈ ರೀತಿ ನೀವು ಕೂಡ ಊಟ ಮಾಡಿದ್ರೆ ಖಂಡಿತ ನನ್ನಂಗೆ ನೀವು 80 kg ಇದ್ದವರು 60 kg ಒಳಗೆ ಬರ್ತೀರಾ. ಹಾಗೆ ಒಬ್ರು ಕಮೆಂಟ್ ಕೂಡ ಹಾಕಿದ್ರೆ 60 kg ಇಲ್ಲ ನೀವು, ಸೊ 50 kg ಇರ್ಬೋದು ನೋಡಿ ಅಂದ್ಬಿಟ್ಟು. ಖಂಡಿತ ಇರಬಹುದು, ಇಲ್ಲ ಅಂತೇನಿಲ್ಲ. ಯಾಕಂದರೆ ಈಗ ತುಂಬ ದಿನ ಆಯಿತು ವೆಯ್ಟ್ ನಾನು ಚೆಕ್ ಮಾಡಿಸಿಲ್ಲ. ಲಾಸ್ಟ್ ಟೈಮ್ ಒಂದ್ಸತಿ ಮಾಡಿಸಿದಾಗ 55, 50 ಹತ್ತಿರ ಆ ಥರ ಇದೆ. ಬಟ್ ಆದರೂ ನಾನು 60 ಒಳಗೆ ಅಂತ ಹೇಳಿದ್ದೀನಿ, 60 ಮೇಲಂತೂ ಇಲ್ಲ. ಸೊ ಹಾಗಾಗಿ ನೀವು ಏನಾದರೂ ವೆಯ್ಟ್ ಲಾಸ್ ಮಾಡಬೇಕಪ್ಪ ಅಂದರೆ ಈ ವಿಡಿಯೋನ ಮಿಸ್ ಮಾಡ್ತೀನಿ ನೋಡಿ. ಸೊ ಈ ವಿಡಿಯೋ ಬಂದ್ಬಿಟ್ಟು 3ನೇ ವಿಡಿಯೋ ನಂದು. ಯಾವ ರೀತಿ ಡ್ರಿಂಕನ್ನು ಕುಡಿಬೇಕಂತ ಕೂಡ ಹೇಳಿದ್ದೀನಿ ಹೋದ ವಿಡಿಯೋದಲ್ಲಿ, ಕೆಳಗಡೆ ಲಿಂಕನ್ನು ಕೊಟ್ಟಿದ್ದೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಮೊದಲಿಗೆ ಬಂದುಬಿಟ್ಟು ಬೆಳಗ್ಗೆ ಹಾಳು ಹೊಟ್ಟೆಯಲ್ಲಿ ನಾವು ಡ್ರಿಂಕ್ ಕುಡಿಯೋದು ತುಂಬಾ ಮುಖ್ಯ. ಯಾವ ರೀತಿ ನೀರನ್ನು ಕುಡಿಬೇಕಪ್ಪ ಅಂದರೆ ಓಂಕಾಳು ಅಥವಾ ಜೀರಿಗೆ ನೀರು, ಇಲ್ಲಾಂದರೆ ನುಗ್ಗೆ ಸೊಪ್ಪಿನ ನೀರು. ನುಗ್ಗೆ ಸೊಪ್ಪಿನ ನೀರು ತುಂಬಾ ಬೆಸ್ಟ್ ಅಂತ ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ದೀನಿ. ನಾನು ಅದನ್ನೇ ಕುಡಿತಿದ್ದೆ. ಒಟ್ಟಿನಲ್ಲಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತಲ್ಲ, 3 ನೀರಲ್ಲಿ 1 ನೀರನ್ನು ನೀವು ಹಾಳು ಹೊಟ್ಟೆಯಲ್ಲೇ ಬೆಳಗ್ಗೆ ಎದ್ದು ಅದನ್ನು ಕುಡಿಬೇಕು. ಅದನ್ನು ಕುಡಿದು ಸ್ವಲ್ಪ ಹೊತ್ತು ಬಿಡಬೇಕು. ಬಿಟ್ಟು ಆಮೇಲೆ ನಂತರ ನೀವು ಏನಾದರೂ ಟಿಫಿನ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೋಬೋದು. ಕೆಲವು ಕೆಲಸ ಇರುತ್ತೆ ಮನೆಯಲ್ಲಿ, ಸ್ಕೂಲು ಅದು ಇದು ಅಂತ. ಆ ಮಕ್ಕಳ ಸ್ಕೂಲ್ ಕಳಿಸೋ ಟೈಮಲ್ಲಿ, ಕೆಲಸ ಮಾಡೋ ಟೈಮಲ್ಲಿ ನಿಮಗೆ ಬೇಗ ಟಿಫಿನ್ ಮಾಡಲ್ಲ. ನಾವು ಒಂದು 10 ಗಂಟೆ ಅನ್ನೋದ್ರಲ್ಲಿ ಟಿಫಿನ್ ಮಾಡ್ತೀವಿ, 11 ಗಂಟೆ ಟಿಫಿನ್ ಮಾಡ್ತೀವಿ ಅನ್ನೋರಾದರೆ ಸೊ ನಿಮ್ಗೆ ಎಲ್ಲಿವರೆಗೂ ಆಗುತ್ತೋ ಒಂದು 15 ನಿಮಿಷ 20 ನಿಮಿಷಕ್ಕೆ ಒಂದೊಂದ್ಸತಿ ನೀರು ಕುಡಿತಾನೆ ಇರಿ. ಅದು ತುಂಬ ಇಂಪಾರ್ಟೆಂಟು. ಅದಾದ ನಂತರ ನೀವು ಬೆಳಗ್ಗೆ ಒಂದು 10:30, 11 ಗಂಟೆ ಒಳಗೆ ಟಿಫಿನ್ ಮಾಡಬೇಕು. ಸೊ ಆ ಟೈಮಲ್ಲಿ ನೀವು ಇಡ್ಲಿ, ದೋಸೆ, ಪಡ್ಡು, ಉಪ್ಪಿಟ್ಟು ಅವಳಿಗೆ ಏನು ಬೇಕಾದರೂ ತಿನ್ನಿ. ಆದರೆ ಚಿತ್ರಾನ್ನ, ಪಲಾವ್, ರೈಸ್ ಐಟಮು ತಿನ್ನಲೇಬಾರ್ದು. ಬೇರೆ ಇದು ರೈಸ್ ಐಟಮ್ ಬಿಟ್ಟು ಬೇರೆದು ಯಾವುದಾದ್ರೂ ತಿನ್ಕೋಬೋದು. ಮೈದಾ ಐಟಮ್ಸ್ ಕೂಡ ತಿನ್ನಬಾರ್ದು. ನೀವೇನಾದರೂ ಉಪ್ಪಿಟ್ಟು ಮಾಡ್ತಾ ಇದ್ರೆ ನಿಮಗೋಸ್ಕರ ನೀವು ಸ್ವಲ್ಪ ತರಕಾರಿಯನ್ನು ಹಾಕಿ ಉಪ್ಪಿಟ್ಟನ್ನು ಮಾಡ್ಕೊಂಡು ತಿನ್ನಿ. ಅದು ತುಂಬಾ ಒಳ್ಳೆಯದು. ತರಕಾರಿ ಅರ್ಧ ಭಾಗ, ಆಮೇಲೆ ಉಪ್ಪಿಟ್ಟು ರವೆ ಅರ್ಧ ಭಾಗ ಆಗಬೇಕು. ಆ ರೀತಿ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ನೀವು ಇಡ್ಲಿ ತಿಂತಾ ಇದ್ದೀರಪ್ಪ ಅಂದರೆ ಇಡ್ಲಿನ ಒಂದು 5 ಅಂತ ಅಂದ್ಕೊಳ್ಳಿ. ಸೊ ನಾನು ಒಂದು 5ರಿಂದ 6 ತಿನ್ಕೋತಿದ್ದೆ. ಚಿಕ್ಕ ಇಡ್ಲಿ ಬರುತ್ತೆ ನೋಡಿ ಮನೇಲಿ ಮಾಡೋ ಇಡ್ಲಿ, ಆ ಸೈಜಲ್ಲಿ 5ರಿಂದ 6 ಇಡ್ಲಿ. ಒಂದೊಂದು ಸತಿ 4 ಇಡ್ಲಿ ತಿನ್ಕೋತಿದ್ದೆ ದಪ್ಪ ಆದರೆ. ಇಡ್ಲಿ ಜೊತೆಗೆ ಚಟ್ನಿ, ಸಾಂಬಾರನ್ನು 1 ಕಪ್ಗಿಂತ ಜಾಸ್ತಿನೇ, ಸಾಂಬಾರು ಸ್ವಲ್ಪ ಜಾಸ್ತಿನೇ ತಿಂತಿದ್ದೆ. ಅಂದರೆ ಇಡ್ಲಿ ಎಷ್ಟು ತಗೋತೀವಲ್ಲ ಅದರ 2ರಷ್ಟು ಅಥವಾ 1/2 ಸಾಂಬಾರು, ಚಟ್ನಿಯನ್ನು ನಾವು ತಿನ್ಕೋಬೇಕು. ಆ ರೀತಿ ತಿನ್ನೋದ್ರಿಂದ ಕೂಡ ಹೊಟ್ಟೆ ತುಂಬುತ್ತೆ. ಸೊ ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಟಿಫಿನಲ್ಲಿ. ಮತ್ತು ಮಧ್ಯಾಹ್ನ ಊಟ ಬಂದುಬಿಟ್ಟು ಆಲ್ಮೋಸ್ಟು ನಾನು ಮಧ್ಯಾಹ್ನ ರೊಟ್ಟಿನೇ ಜಾಸ್ತಿ ತಿಂತಿದ್ದೆ. ಬಿಸಿ ಬಿಸಿ ರೊಟ್ಟಿ ಮಾಡ್ಕೊತಿದ್ದೆ. ತಂಗಳ ರೊಟ್ಟಿ ಇದ್ರೂ ಕೂಡ ತಿಂತಿದ್ದೆ, ಇಲ್ಲ ಅಂತಿಲ್ಲ. ಬಿಸಿ ಬಿಸಿ ರೊಟ್ಟಿ, ಸೊಪ್ಪಿನ ಪಲ್ಯ ಅಥವಾ ಕಾಳು ಪಲ್ಯ, ಅದ್ರ ಜೊತೆಗೆ ಸೌತೆಕಾಯಿ ಅಥವಾ ಕ್ಯಾರೆಟು, ಟೊಮೆಟೊ, ಈರುಳ್ಳಿ ಆ ಥರ ಕಟ್ ಮಾಡಿಕೊಂಡು ತಿಂತಿದ್ದೆ. ನಾನು ಮಧ್ಯಾಹ್ನಕ್ಕೆ ಇಲ್ಲಪ್ಪ ಅಂದರೆ ಒಂದು 3 ರೊಟ್ಟಿಯನ್ನು ತಿಂತಿದ್ದೆ. ಸೊ ರೊಟ್ಟಿ ಅಂದರೆ ತುಂಬ ಚಿಕ್ಕದು ಅಲ್ಲ, ಜಾಸ್ತಿ ದೊಡ್ಡದು ಅಲ್ಲ. 3 ರೊಟ್ಟಿ ತಿಂದ್ಬಿಟ್ಟು ಅನ್ನ ಮಾತ್ರ ಒಂದೇ ಒಂದು ಮುಷ್ಟಿ, ಅಂದರೆ ಅನ್ನ ಬಿಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಒಂದೇ ಒಂದು ಮುಷ್ಟಿ ಅನ್ನ ತಿನ್ಕೋತಿದ್ದೆ. ಅನ್ನದ ಜೊತೆಗೆ ನಾನು ಸಾಂಬಾರು ಬದಲಿಯಾಗಿ ಮಜ್ಜಿಗೆಯನ್ನು ಹಾಕೋತಿದ್ದೆ. ಸೊ ಜಾಸ್ತಿ ಮಜ್ಜಿಗೆ, ಅನ್ನ ಸ್ವಲ್ಪ, ಅಂದರೆ ಒಂದು ಮುಷ್ಟಿಯಷ್ಟು ಅನ್ನ, 3 ರೊಟ್ಟಿ, ಹಾಗೆ ಸೊಪ್ಪಿನ ಪಲ್ಯ ಅಥವಾ ಕಾಳು ಪಲ್ಯ, 2 ರೀತಿಯ ಪಲ್ಯ ನಾನು ಮಾಡ್ಕೋತಿದ್ದೆ ಪ್ರತಿದಿನ. ನೀವು ಕೂಡ ರೊಟ್ಟಿ ಎಷ್ಟು ತಗೋತಿರಲ್ವ, 2 ತಿನ್ನೋರು ಅಂದರೆ ಕೆಲವು ಕ್ವಾಂಟಿಟಿ ತುಂಬ ಕಡಿಮೆ ಇರುತ್ತೆ. ನಾನೇ ಜಾಸ್ತಿ ಅಂತ ಅನ್ಕೋತೀನಿ. ನಿಮ್ಗೆ ಇನ್ನೂ ಬೇಗ ವೆಯ್ಟ್ ಲಾಸ್ ಮಾಡಬೇಕಪ್ಪ ಅಂದರೆ 2 ರೊಟ್ಟಿ ತಿನ್ನೋಕ್ಕೆ ಟ್ರೈ ಮಾಡಿ. 2 ರೊಟ್ಟಿ, ಕೋಸಂಬರಿ ಅಥವಾ 1 ಸೌತೆಕಾಯಿ, ಮತ್ತು ಒಂದು ಚಿಕ್ಕ ಗಾತ್ರದೊಂದು ಟೊಮೆಟೊ, ಇದೇನು ಫಾರಮ್ ಟೊಮೆಟೊ ಅಂತ ಬರುತ್ತೆ ನೋಡಿ, ನಾಟಿ ಅಲ್ಲ, ಆ ಟೊಮೆಟೊ, ಒಂದು ಫಾರಮ್ ಟೊಮೆಟೊ. ಆ ರೀತಿ ತರಕಾರಿಯನ್ನು ಜಾಸ್ತಿ ಮಾಡಿಕೊಂಡು ಸ್ವಲ್ಪ ರೈಸ್ ಐಟಮನ್ನು ಕಡಿಮೆ ಮಾಡ್ಕೊಳ್ಳಿ. ಮಜ್ಜಿಗೆ, ಒಂದು ನೀರು ಕುಡಿದ ಕಪ್ಪಿಂದ 1 ಕಪ್ ಆಗೋಷ್ಟು ಮಜ್ಜಿಗೆಯಲ್ಲಿ 1 ಮುಷ್ಟಿ ಆಗೋಷ್ಟು ಅನ್ನವನ್ನು ಸೇರಿಸ್ಕೊಂಡು ನಾನು ತಿಂತಿದ್ದೆ. ಹೊಟ್ಟೆ ತುಂಬಿಡ್ತಿತ್ತು ನನಗೆ. ಆಮೇಲೆ ಸಾಯಂಕಾಲಕ್ಕೆ ನಾನು ಏನು ತಿಂತಿರಲಿಲ್ಲ. ಸೊ ಏನಾದರೂ ಹಸಿವಾದರೆ, ತಿನ್ನಬೇಕಪ್ಪ ಅನಿಸಿದರೆ ಬಾಳೆಹಣ್ಣನ್ನು ತಿಂತಿದ್ದೆ ನಾನು. ಸೊ ಬಾಳೆಹಣ್ಣು ಬಿಟ್ಟು ಬೇರೆದು ಅದು ಇದು ತಿಂತಿರಲಿಲ್ಲ. ಯಾವಾಗಾದರೂ ಫ್ರೂಟು, ಮನೇಲಿ ಯಾವ ಫ್ರೂಟ್ ಇರುತ್ತೆ ಆ ಫ್ರೂಟನ್ನು ನಾನು ತಿನ್ಕೋತಿದ್ದೆ. ಫ್ರೆಂಡ್ಸ್, ಸಾಯಂಕಾಲ ಬಂದುಬಿಟ್ಟು ಆದಷ್ಟು ಬೇಗನೆ ಊಟ ಮಾಡಬೇಕು. ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ ಸೊ 7 ಗಂಟೆ ಒಳಗೆ ಊಟ ಮಾಡಿ ಅಂದ್ಬಿಟ್ಟು. ಆದರೆ 7 ಗಂಟೆಗೆ ಕೆಲವ್ರ ಮನೇಲಿ ಅಡಿಗೆ ಆಗಲ್ಲ, ಕೆಲವ್ರ ಮನೇಲಿ ಸಾಯಂಕಾಲ ಹೊತ್ತು ಊಟ ಮಾಡಬಾರ್ದು ಅಂತ ಕೂಡ ಹೇಳ್ತಾರೆ. ಹಾಗಾಗಿ ನೀವು 8 ಗಂಟೆ ಒಳಗಾಗಿ ಊಟವನ್ನು ಮಾಡ್ಕೊಳ್ಳಿ. 8 ಗಂಟೆ ಒಳಗೆ ನೀವು ಊಟವನ್ನು ಮಾಡಿಕೊಂಡ್ರೆ 10 ಗಂಟೆ 11 ಗಂಟೆ ಮಲಗೋದ್ರಲ್ಲೇ ನಮ್ಮದು ಊಟ ಎಲ್ಲ ಕರಗಿಬಿಟ್ಟಿರುತ್ತೆ. ಆವಾಗ ಆರಾಮ್ಸೆ ನಾವು ಡಯಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಸೊ ರಾತ್ರಿ ಊಟ ಕೂಡ ಅಷ್ಟೇ, ಆದಷ್ಟು 3 ರೊಟ್ಟಿಗಿಂತ 2 ರೊಟ್ಟಿ ತಿನ್ನೋಕ್ಕೆ ಟ್ರೈ ಮಾಡ್ತಿದ್ದೆ. 3 ರೊಟ್ಟಿ ಕೋಸಂಬರಿ ಏನಾದರೂ ಮಾಡ್ತಿದ್ದೆ. ಬೆಳಗ್ಗೆ ನಾನು ಹಾಗೆ ತಿನ್ಕೋತಿದ್ದೆ, ಸಾಯಂಕಾಲಕ್ಕೆ ಕೋಸಂಬರಿ ಮಾಡ್ಕೋತಿದ್ದೆ. ಸ್ವಲ್ಪ ಹೆಸರು ಕಾಳು ಜಾಸ್ತಿ ಹಾಕೋತಿದ್ದೆ. ಹೆಸರು ಕಾಳು, ಆಮೇಲೆ ಚನಾ ದಾಲ್ ಅಂತೀವಿ. ಸೊ ವೈಟ್ ಕಡಲೆ ಅಂತ ಬರುತ್ತೆ ನೋಡಿ,
ಈ ವೈಟ್ ಕಡಲೆನ ನೆನೆಸಿಟ್ಟು ರಾತ್ರಿ ಎಲ್ಲ ನೆನೆಸಿಡ್ತಿದ್ದೆ. ಆಮೇಲೆ ತಿನ್ನೋ ಟೈಮಲ್ಲಿ 1-2 ವಿಸಿಲ್ ಹಾಕಿ ಕುಗಿಸ್ಕೊತಿದ್ದೆ. ಇದು ತಿನ್ನೋದ್ರಿಂದ ಬೇಗ ಹೊಟ್ಟೆ ತುಂಬಿಡುತ್ತೆ. ಸೊ ಇದು ವೆಯ್ಟ್ ಲಾಸ್ ಮಾಡೋಕ್ಕೂ ಕೂಡ ತುಂಬಾ ಯೂಸ್ ಆಗುತ್ತೆ ಈ ಕಾಳು. ಕಡಲೆಕಾಳು, ಒಟ್ಟಲ್ಲಿ ಕಡಲೆಕಾಳು, ವೈಟ್ ಕಡಲೆಕಾಳು, ಒಂದ್ಸತಿ ಬ್ಲ್ಯಾಕ್ ಕಡಲೆಕಾಳು ಅವೆಲ್ಲ ಬರ್ತಾವಲ್ಲ, ಆ ಕಡಲೆಕಾಳನ್ನು ನಾನು ಸ್ಯಾಲೆಡಲ್ಲಿ ಸೇರಿಸ್ಕೊತಿದ್ದೆ. ನಂತರ ನಾನು ಮೊಟ್ಟೆ ತಿಂತಿರಲಿಲ್ಲ. ಸೊ ಮೊಟ್ಟೆ ತಿನ್ನೋದ್ರಿಂದ ವೆಯ್ಟ್ ಅಗೇನ್ ಆಗುತ್ತೆ ಅಂತಾರೆ. ನಾನ್ ವೆಜ್ಜು ವೀಕ್ಲಿ 1 ಟೈಮು 2 ಟೈಮು ತಿಂತಿದ್ದೆ. ಸೊ ನಾನ್ ವೆಜ್ ತಿಂದಾಗೆಲ್ಲ ನಾನು ಜೀರಿಗೆ ನೀರು, ಓಂಕಾಳಿನ ನೀರನ್ನು ಕುಡಿತಿದ್ದೆ. ಹೋದ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಅದು ನಾನ್ ವೆಜ್ ತಿಂದಾಗ ಏನು ಮಾಡಬೇಕಂತ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಸೊ ಇದೇ ರೂಟೀನ್ ಆಚರಣೆ. ಬಟ್ ಇನ್ನೊಂದು ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಯಾವಾಗಾದರೂ ಏನಾದರೂ ತಿನ್ಕೊಳ್ಳಿ. ಬಟ್ ನೀವು ತಿಂದ ತಕ್ಷಣ ಕುತ್ಕೋಬಾರ್ದು. ಕುತ್ಕೊಂಡ್ರೆ ಮತ್ತೆ ನೀವು ವೆಯ್ಟ್ ಲಾಸ್ ಮಾಡೋದು ತುಂಬಾ ವೇಸ್ಟ್ ಅಂತ ಅನ್ಕೋತೀನಿ. ನಾವೇನೋ ತಿಂದರೂ ಕೂಡ ವಾಕ್ ಮಾಡಬೇಕು. ವಾಕ್ ಮಾಡಲಿಲ್ಲಪ್ಪ ಅಂದರೆ ಮನೇಲಿರುವಂಥ ಕೆಲಸ ಅದು ಒಟ್ಟಿನಲ್ಲಿ ಕೂತ್ಕೋಬಾರ್ದು. ನಾನು ಆಲ್ಮೋಸ್ಟು ನಿಂತು ಮಾಡುವಂಥ ಕೆಲಸ ಎಲ್ಲ ಪೆಂಡಿಂಗ್ ಇಟ್ಕೊಂಡ್ಬಿಡ್ತಿದ್ದೆ. ಈಗ ಬೆಳಗ್ಗೆ ಟಿಫಿನ್ ಮಾಡಿದ್ಮೇಲೆ ಬಟ್ಟೆ ಒಣಗಿ ಹಾಕೋದು, ಬಟ್ಟೆ ಫೋಲ್ಡ್ ಮಾಡಿಡೋದು, ಇಲ್ಲಾಂದರೆ ಕೆಳಗಡೆ ಹೋಗಿ ಅಂಗಡಿಗೆ ತರೋದು ಮಾಡೋದು, ಅಂಥದ್ದೆಲ್ಲ ಕೆಲಸ ಇಟ್ಕೊಂಡ್ಬಿಡ್ತಿದ್ದೆ. ರಾತ್ರಿ ಏನು ಮಾಡ್ತಿದ್ದೆ ಅಂದರೆ ರಾತ್ರಿ ಊಟ ಆದ ತಕ್ಷಣ ಪಾತ್ರೆ ತೊಳೆದ್ಬಿಡ್ತೀನಿ. ಪಾತ್ರೆ ತೊಳೆದು ಗ್ಯಾಸ್ ಗಟ್ಟಿ ಎಲ್ಲ ಅಂದರೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ವಾಕ್ ಮಾಡೋದು ಅದು ಇದು ಮಾಡಿ ಒಂದು 8 ಗಂಟೆಗೆ ಊಟ ಮುಗಿಸಿದ್ರೆ 11 ಗಂಟೆವರೆಗೂ ಅದೇ ಮಾಡ್ತಿದ್ದೆ. ಅಲ್ಲಿ ಅಂದರೆ ಒಂದು ಸ್ವಲ್ಪ ಕುತ್ಕೋತಿದ್ದೆ. ಒಂದು ಅರ್ಧ ತಾಸಾದರೂ, ಮಿನಿಮಮ್ ಅರ್ಧ ತಾಸಾದರೂ ನಾವು ಕುತ್ಕೋಬಾರ್ದು, ವಾಕ್ ಮಾಡಬೇಕು. ಮಧ್ಯಾಹ್ನ ಕೂಡ ಅಷ್ಟೇ. ಯಾವಾಗ ಏನೋ ತಿಂದರೂ ನಾನು ಒಂದು ಟೀ, ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಡ್ರೂ ಕೂಡ ನಾನು ಕೂತ್ಕೋತಾ ಇರಲಿಲ್ಲ, ವಾಕ್ ಮಾಡ್ತಾ ಇದ್ದೆ. ಅದು ತುಂಬಾ ಇಂಪಾರ್ಟೆಂಟು. ಆಮೇಲೆ ವಜ್ರಾಸನ ಅಂತ ಹೇಳ್ತಾರೆ ನೋಡಿ, ಸ್ವಲ್ಪ ಹೊತ್ತು ಆ ರೀತಿ ಕೂಡ ಕೂತ್ಕೊಳ್ಳೋದ್ರಿಂದ ಊಟ ಕರಗುತ್ತೆ ಮತ್ತು ಬೊಜ್ಜು ಕೂಡ ಕರಗಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ನಾ ಇವಾಗಲೂ ಕೂಡ ಊಟ ಆದಮೇಲೆ ಕೆಲವೊಂದು ಸತಿ ವಿಡಿಯೋ ಮಾಡಿದಾಗ ಸುಸ್ತಾಗಿರ್ತೀನಿ, ವಾಕ್ ಮಾಡೋಕ್ಕಾಗಲ್ಲ, ಒಂದು 5 ನಿಮಿಷನೋ 10 ನಿಮಿಷನೋ ವಾಕ್ ಮಾಡಿ ಆಮೇಲೆ ವಜ್ರಾಸನ ರೀತಿಯಲ್ಲಿ ಕುತ್ಕೊಂಡು ಆಮೇಲೆ ಕಾಲು ಉದ್ದ ಮಾಡಿ ಕೂತ್ಕೊಂಡು ಸ್ವಲ್ಪ ಕಾಲು ಈ ರೀತಿ ಶೇಕ್ ಮಾಡ್ತಿದ್ದೆ. ಶೇಕ್ ಮಾಡಿದ್ಮೇಲೆ ಸಮಾಧಾನ ಅನಿಸ್ತಿತ್ತು. ಆಮೇಲೆ ಮತ್ತೆ ಮಲ್ಗೋಕ್ಕೆ ಹೋಗ್ತಿದ್ದೆ. ಈಗ ಇಲ್ಲಿ ಕೂಡ ಹೀಗೆ ಮಾಡ್ತಿದ್ದೀನಿ. ನೀವು ಕೇಳಿರೋ ಕಾರಣಕ್ಕೆ ನಾನು ಇವತ್ತು ಈ ವಿಡಿಯೋನ ಮಾಡಿದ್ದು. ಸೊ ನೆಕ್ಸ್ಟ್ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.